ಒಬ್ಬ ರೈತ ತನ್ನ ಜಾಗದಲ್ಲಿ ಬಿದಿರಿನ ಬೀಜಗಳನ್ನು ನೆಡ್ತಾನೆ. ಅವನು ಪ್ರತಿದಿನ ತಪ್ಪದೆ ಅದಕ್ಕೆ ನೀರನ್ನ ಹಾಕ್ತಾ ಇರ್ತಾನೆ. ಆದ್ರೆ 1 ವರ್ಷ ಕಳೆದ್ರೂ ಅಲ್ಲಿ ಏನು ಬೆಳಿಲಿಲ್ಲ. ಆತ ತನ್ನ ತಾಳ್ಮೆಯನ್ನ ಕಳೆದುಕೊಳ್ಳಿಲ್ಲ. 2, 3, 4 ವರ್ಷಗಳ ಕಾಲ ಸರಿಯಾದ ಸಮಯಕ್ಕೆ ನೀರನ್ನ ಹಾಕ್ತಾ ಬರ್ತಾನೆ. ಆದ್ರೂ ಅಲ್ಲಿ ಏನೂ ಬದಲಾವಣೆ ಕಾಣಲೇ ಇಲ್ಲ. ರೈತನ ನೆರೆಹೊರೆಯಲ್ಲಿದ್ದ ಜನ ಇದನ್ನೆಲ್ಲ ಗಮನಿಸ್ತಾ ಇದ್ರು. ಅವರು ರೈತನ ಬಗ್ಗೆ ಗೇಲಿಯನ್ನ ಮಾಡ್ತಾ, ವರ್ಷಗಳೇ ಕಳೆದ್ರೂ ಬೆಳೀದೇ ಇರೋ ಬೀಜಗಳಿಗೋಸ್ಕರ ನಿನ್ನ ಸಮಯವನ್ನ ಯಾಕೆ ವ್ಯರ್ಥ ಮಾಡ್ತಾ ಇದೀಯಾ ಅಂತ ಬುದ್ಧಿಯನ್ನ ಹೇಳಿದ್ರು ಮತ್ತು ಆ ಕೆಲಸವನ್ನ ನಿಲ್ಲಿಸೋ ಹಾಗೆ ಸಲಹೆಯನ್ನ ಕೊಟ್ರು. ಆದ್ರೆ ರೈತ ಮಾತ್ರ ಧೃತಿಗೆಡಲಿಲ್ಲ. 5ನೇ ವರ್ಷ ಪುಟ್ಟ ಬಿದಿರು ಮೊಳಕೆಗಳು ಕೊನೆಗೂ ಮಣ್ಣಿನಿಂದ ಹೊರಗಡೆ ಬಂದ್ವು. 6 ವಾರಗಳಲ್ಲಿ ಅವು 80 ಅಡಿಗಳಷ್ಟು ಎತ್ತರಕ್ಕೆ ಬೆಳೆದು ನಿಂತವು. ಬಿದಿರು ಒಂದೇ ರಾತ್ರಿಯಲ್ಲಿ ಬೆಳೆದಿರಲಿಲ್ಲ. ಅದು ಇಷ್ಟು ವರ್ಷಗಳ ಕಾಲ ತನ್ನ ಬೇರುಗಳನ್ನ ಬಲಪಡಿಸಿಕೊಳ್ತಾ ಇತ್ತು. ಬಲಿಷ್ಠ ಬೇರುಗಳಿಲ್ಲದೆ ಅದು ಅಷ್ಟು ಎತ್ತರಕ್ಕೆ ನಿಲ್ಲೋದಕ್ಕೆ ಸಾಧ್ಯವೇ ಇರಲಿಲ್ಲ. ಸ್ನೇಹಿತರೆ, ಈ ಸಣ್ಣ ಕತೆ ನಮಗೆ ಜೀವನದ ದೊಡ್ಡ ಪಾಠವನ್ನ ಹೇಳುತ್ತೆ. ನೀವು ಸಕ್ಸಸ್ಗಾಗಿ ಮಾಡ್ತಾ ಇರೋ ಪ್ರಯತ್ನಗಳು ಈಗ ಕಾಣದೇ ಇರಬಹುದು. ಆದ್ರೆ ನೀವು ಇಡೋ ಪ್ರತಿ ಹೆಜ್ಜೆ ನಿಮ್ಮ ಅಡಿಪಾಯವನ್ನ ಬಲಪಡಿಸ್ತಿದೆ ಅನ್ನೋದನ್ನ ನಂಬಿ ನಿರಂತರವಾಗಿ ಪ್ರಯತ್ನವನ್ನ ಮಾಡಿ. ಯಾಕಂದ್ರೆ ಯಶಸ್ಸು ಸಮಯವನ್ನ ಕೋರುತ್ತೆ, ಆದ್ರೆ ಅದು ಬಂದಾಗ ನಿಮ್ಮನ್ನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತೆ. ಜನರ ಮಾತುಗಳಿಗೆ, ಟೀಕೆಗಳಿಗೆ, ನಿಂದನೆಗಳಿಗೆ ಕಿವಿ ಕೊಡದೆ ನಿಮ್ಮ ಕೆಲಸದ ಮೇಲೆ ವಿಶ್ವಾಸವನ್ನ ಇಡಿ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ನೀಡಿ. ವಿಡಿಯೋನ ಇನ್ನಷ್ಟು ಜನರಿಗೆ ತಲುಪಿಸೋದಕ್ಕೆ ವಿಡಿಯೋನ ಶೇರ್ ಮಾಡಿ. ಒಂದು ವೇಳೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.